ಬರ್ರಿ ಹೋಗುಣ್ರತ್ತ. ಇವತ್ತು ಬಂಗಾರದ ಅಂಗಡಿ ಹೋಗಬೇಕು. ಬಂಗಾರ ಬೆಳ್ಳಿ ಎರಡೂ ಖರೀದಿ ಮಾಡೋದೈತಿ. ನಿನ್ನೆ ವಿಡಿಯೋದ ಕೂಡ ಹೇಳಿದ್ದೆ. ಇವತ್ತು ಏನು ತೊಗೊಂಡಿನಿ ಏನಿಲ್ಲ ಅಂತ ಎಲ್ಲವೂ ತೋರಿಸ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ? ಚೆನ್ನಾಗಿದ್ರೆ ಅಂದ್ಕೊಂಡಿನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀವ್ರಿ. ಮಠ ಎಲ್ಲ ಪೂರ್ತಿ ಕಟ್ಟಿದಾರೆ ನೋಡ್ಬೋದು. ಕೆಳಗಡೆಂದೆಲ್ಲ ಮುಗಿಲಿಕತ್ತದ, ಇನ್ನೂ ಮ್ಯಾಲೆ ಆಗಬೇಕು. ಮಠ ಮಾತ್ರ ಸೂಪರಾಗಿ ಕಟ್ಲತ್ತಾರ. ಭಾರಿ ಅಂದ್ರೆ ಭಾಳ ಚಂದ ಮಠನ ಕಟ್ಟಾರ. ನಾವು ದರ್ಶನ ಮಾಡ್ಕೊಂಡು ಹೊರಗೆ ಹೋಗಕತ್ತೀವ್ರಿ. ಮುಂದೆ ಎಲ್ಲಿ ಹೊಂಟಿವಿ, ಏನೇನು ಮಾಡ್ತೀವಿ ಎಲ್ಲವನ್ನು ಕೂಡ ನೀವು ಪೂರ್ತಿ ವಿಡಿಯೋ ನೋಡಿ. ಏನು ಮಾಡೋದು ಯಾವ ಬಸ್ ಅದೇ ಆ ಕಡೆ ಎಲ್ಲ ಆ ಕಡೆ ಪೋಸ್ಟ್ ಆಫೀಸ್ ಮಾಡ್ರಿ. ಬೈಸ್ಕ್ರೀಮ್ ತಿನ್ಬಾರ್ದು ನೋಡಿ. ಎಲ್ಲಿ ಇದು ಬರ್ಸ್ಬೇಕಿತ್ತು. ನೆನಪಾಲಿಲ್ಲ. ಮಠದಾಗೆ ಹೋಗ್ತೀವಿ ಅಭಿಷೇಕ್ ಬರ್ಸ್ಲಿ ನೋಡಿ. ಏನು ಹಿಡಿದೀನಿ ಮಾರಿ ತೋರ್ಸಿ ಕಡೆ ಅದೇ ಒಂದಿಷ್ಟು ಕುಡಿ ಕಬ್ಬಿದಾವ ನೀರಿದ್ದಾವ ನೋಡಿ. ಅಕ್ಕಿಗೆ ಚಂದ್ರಕಲ ಕೊಡು ನೀನ ಈಗ
ಇಷ್ಟೊತ್ತು ನೋಡ್ರಿ ಸಂತೆ ಎಲ್ಲ ಮಾಡಿಕೊಂಡು ನಮ್ಮ ಸಣ್ಣವನ ಮನೆಗೆ ಬಂದು ಅಲ್ಲೊಂದು ಸ್ವಲ್ಪ ಕೂತು ಕಲ್ಲಂಗಡಿ ಅದು ಹೋಳು ಕೊಟ್ಟರೆ ತಿಂದ್ವಿ. ತಿಂದಾದ್ಮೇಲೆ ನಮ್ಗೆ ನಾಳೆಗೆ ಪೂಜಾಕ ಮತ್ತು ಅಡುಗೆಗೆ ಅದೆಲ್ಲ ವಸ್ತುಗಳು ಬೇಕಲ್ರಿ, ಅವನ್ನ ಈಗ ಅಂಗಡಿಯಲ್ಲಿ ತೊಗೊಳತ್ತೀವಿ. ಬ್ಯಾಳೆ ಬೆಲ್ಲ ಏನೇನು ಬೇಕು ಎಲ್ಲವನ್ನು ಖರೀದಿ ಮಾಡ್ಕೊಳತ್ತೀವಿ. ಅದನ್ನೆಲ್ಲ ತೊಗೊಂಡು ಮತ್ತೆ ಹೋಗ್ಬೇಕ್ರಿ. ಈಗ ಮತ್ತೆ ಮುಂದಕ್ಕೆ ಎಲ್ಲ ತೊಗೊಂಡು ಬಂದೀವಿ. ಬಂಗಾರದ ಅಂಗಡಿ ಹೊಂಟೀವಿ. ಅಂದ್ರೆ ಇದು ನಾವು ಇಲ್ಲಿ ಆಡಿ ಬೆಳೆದಿರುವಂಥ ಊರು, ಹಾಗೆ ನಮ್ಮ ಓಣಿ ಇದು. ಇಲ್ಲೇನಪ್ಪ ಅಂತಂದ್ರೆ ನಾವು ಹೋದ್ವಿ ಅಂದರೆ ಎಲ್ಲರೂ ಮಾತಾಡಿಸ್ತಿರ್ತಾರೆ. ಇಲ್ಲಿ ಕುತ್ಕೊಂಡು ಮಾತಾಡಿದೆ ಎಷ್ಟೊತ್ತೊಂದು ಅರ್ಧ ತಾಸು ಕುತ್ಕೊಂಡು ಮಾತಾಡಿದ್ವಿ, ಆದರೂ ಬಿಡಲಾಗ್ಯಾರಿ. ಇನ್ನೂ ಮಾತಾಡ್ಸಕತ್ತಿದ್ರು. ಹಾಗಾಗಿ ಮತ್ತೆ ಅಲ್ಲೇ ನಿಂತ್ಕೊಂಡು ಮಾತಾಡತ್ತಿದ್ದೆ. ಈಗ ಹೋಗುಣ್ರಿ ಅಂತ ಬಂಗಾರ ಅಂಗಡಿಗೆ ಬಂದಿ ನೋಡ್ರಿ. ಬಂಗಾರ ಅಂಗಡಿಗೆ ಏನು ತೊಗೊಳಕತ್ತೀನಿ, ಎದ್ರ ಸಲಿಂದ ಏನು ಎತ್ತಲ್ಲ ಅಂತ ಹೇಳ್ತೀನಿ. ಅಂದ್ಕೊಂಡಿರ್ಬೋದು ಯೂಟ್ಯೂಬ್ ಪೇಮೆಂಟ್ ಬಂದ ತಕ್ಷಣ ಬಂಗಾರನ ತೊಗೊಳಕ್ಕೆ ಹೋಗ್ಯಾಳ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಪೇಮೆಂಟ್ ಬಂದಿರೋದು ಸಪ್ರೇಟಾಗಿ ಎತ್ತಿಟ್ಟಿನ್ರಿ. ಅದು ಬೇರೆದಕ್ಕೋಸ್ಕರ ಯೂಸ್ ಮಾಡೋದೈತಿ, ಬಂಗಾರಕ್ಕಂತಲ್ಲ. ನಂದು ಏನಾಗಿತ್ತು ರೀ, ತಾಳಿ ಮುರಿದೋಗಿತ್ತು. ಒಂದು ತಾಳಿ ಮುರಿದಿತ್ತು. 1 ವರ್ಷ ಆಯ್ತು ನಾನು ಅದನ್ನೇ ಹಾಕ್ಕೊಂಡಿದ್ದೆ. ಯಾರ ಹತ್ರ ತೋರಿಸೂ ಇಲ್ಲ, ನಾನು ಹೇಳೂ ಇಲ್ಲ. ಯಾಕಂದ್ರೆ ಪರಿಸ್ಥಿತಿ ಹೆಂಗಿರ್ತೈತಿ, ಯಾವ್ಯಾವ ಟೈಮ್ದಾಗ ಏನಾಗಬೇಕು ಅದು ಆಗ್ತಿರ್ತದೆ. ಹಾಗಾಗಿ ಇಷ್ಟು ದಿನ ಚೇಂಜ್ ಮಾಡ್ಬೇಕಂದ್ರೆ ಅದು ಆಗಿರಲಿಲ್ಲ. ಟೈಮ್ ಈಗ ಬಂದೈತಿ, ಹಾಗಾಗಿ ಅದನ್ನು ಈಗ ಚೇಂಜ್ ಮಾಡ್ಕೊಳತ್ತೀನಿ. ಮತ್ತು ಹಾಗೆ ಕಾಲು ಚೈನ್ ಕೂಡ ಅಷ್ಟೇ. ಕಾಲು ಚೈನು ಪೂರ್ತಿ ಕಟ್ಟಾಗಿ ಜೊತೆ ಆಡ್ಲಕತ್ತಿದ್ದು ಎಲ್ಲ ತಾನೇ ಬಿಚ್ಕೊಂಡು ಬೀಳತನೂ ಹಂಗೆ ಬಿಟ್ಟಿದ್ದೆ. ಅವು ಕೂಡ ಈಗ ಚೇಂಜ್ ಮಾಡ್ಕೊಳತ್ತೀನಿ. ಕಾಲು ನೋಡ್ತಿರ್ಬೋದು ಎಷ್ಟು ಊದ್ಕೊಂಡದವು. ಮೈಯ ಸ್ವಲ್ಪ ರಕ್ತ ಕಮ್ಮಿ ಇರೋದಕ್ಕೂ ಬಸ್ನಾಗ ಜರ್ನಿ ಮಾಡಿದ್ವಲ್ರಿ, ಹಂಗಾಗಿ ಕಾಲು ಊದ್ಕೊಂಡಿದ್ವು. ಚೈನಾ ಕೆಲವೊಂದೊಂದು ಸೆಲೆಕ್ಟ್ ಮಾಡತ್ತಿದ್ವಿ ಯಾವುದು ತೊಗೋಬೇಕಂತ ಹೇಳ್ಬಿಟ್ಟು. ಎಳಿದ್ದು ತೊಗೊಂಡ್ರೆ ಮತ್ತೆ ಕಟ್ಟಾತಾವು. ಆ ಥರದ್ದು ಯಾವುದು ಬೇಡ, ಸಿಂಪಲ್ಲಾಗಿ ಈ ರೀತಿಯೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಇದು ಯಾಕೋ ತುಂಬ ಸಣ್ಣ ಅನ್ನಿಸ್ತು, ಅದಕ್ಕೆ ಬೇರೆ ರೀತಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡಿದ್ವಿ. ಆಮೇಲೆ ಸಿದ್ಧಾರ್ಥ ಹೇಳ್ದ ಅದೇ ಇರಲಿ ಅಂಥೇಳಿ ಇದು ನಾನು ನೋಡಿದ್ದೆ. ಆಮೇಲೆ ಬೇಡ ಅಂತಂದ್ರೆ ಕಟ್ ಆದರೂ ಆಗ್ಬೋದು, ತುಂಬ ದಿನ ಬಾಳಿಕೆ ಬರಲ್ಲ ಅಂಥೇಳಿ. ಯಾಕಂದರೆ ಈಗಿರೋ ಬೆಳ್ಳಿ ರೇಟಿಗೆ ಬಂಗಾರ ರೇಟಿಗೆ ಮತ್ತೆ ತೊಗೊಳ್ಳೋದಾಗಲ್ಲ. ಹಾಗಾಗಿ ಒಂದು ಸಿಂಪಲ್ ಆಗಿರೋದನ್ನೇ ತೊಗೊಳ್ಳೋಣ ಅಂದ್ಕೊಂಡೆ. ಆದರೆ ಹೊಸದಲ್ಲರೂ ಈ ಥರ ಕಾಲಿಗೆ ಇದು ಆಗಿಬಿಟ್ಟವ. ಇದು ನನ್ನ ತಂಗಿ ಮಗಳು ನೋಡ್ರಿ. ಇಲ್ಲಿ ತಾಳಿ ಏನು ಕಟ್ಟಾಗಿತ್ತಲ್ಲ, ಕಟ್ಟಾಗಿರೋ ತಾಳಿನ ಅದನ್ನು ತೊಗೊಳಕ್ಕೆ ಬಂದೀವಿ. ಇವೆಲ್ಲ ಕೊಟ್ಟರು ಸ್ವಲ್ಪ ದೊಡ್ಡ ಅನಿಸ್ತದೆ ನನಗೆ. ಇಷ್ಟು ದಿನ ಅಷ್ಟು ದೊಡ್ಡ ಹಾಕ್ಕೊಂಡಿಲ್ಲ. ಇದು ಹಾಕೋಬೇಕಂದ್ರೆ ಇದನ್ನು ಕೂಡ ಎಳಿ ಕಟ್ಟಾಗ್ತದೆ ಅಂತ ಅನಿಸ್ತು, ಹಾಗಾಗಿ ಬ್ಯಾಡ್ ಅಂದ್ಕೊಂಡ್ವಿ. ಇದು ನೋಡಿದ್ರೆ ಸ್ವಲ್ಪ ದೊಡ್ಡದೇ ಅನಿಸ್ತು ನನಗೆ. ಹಾಗಾಗಿ ಮೊದಲೊಂದು ನಮ್ಮವ್ವ ತೊಗೊಂಡಿದ್ಲು, ಅದನ್ನು ನಾವು ಏನು ಮಾಡಿವಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದು ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡ್ರಿ, ಇದು ಚೆನ್ನಾಗಿ ಅನ್ನಿಸ್ತು ನಮ್ಗೆ. ನಮ್ಮ ಮೀಡಿಯಮ್ ಸೈಜ್ನದು ಮೊದಲು ಏನಿತ್ತು ಅದೇ ಥರ ಐತಿ. ಗುಂಡ 4 ಇದ್ದು, ಈಗ 3 ತೊಗೊಂಡ್ವಿ. ಯಾಕಂತಂದ್ರೆ 4 ಬೇಡ ಅಂತಂದೆ ನಾನೇ. ತುಂಬ ದೊಡ್ಡದಾಗತ್ತೈತಿ ಬೇಡ ಅಂತ ಹೇಳ್ಬಿಟ್ಟು ಸೈಡಿಗೆ 2 ನಡ್ಬರ್ಕೊಂದು ಅಂತ ಹೇಳ್ಬಿಟ್ಟು 3 ಗುಂಡು ತೊಗೊಂಡಿನ್ರಿ. ಬೇಕಂದ್ರೆ ಮತ್ತೆ ಯಾವಾಗಾದ್ರೂ ತೊಗೊಳಕ್ಕೆ ಬರ್ತೈತಿ. ಈಗ ಒಂದೇ ಸತಿ ಆದ್ರೆ ಭಾಳ ಆಗ್ತದ್ರಿ. ಇದೇ ಸಾಕನ್ನಷ್ಟು ಆಯಿತು, ರೊಕ್ಕಿಲ್ಲ ಆದ್ರೂ ಹಿಂಗೋ ಮ್ಯಾನೇಜ್ ಮಾಡ್ಕೊಂಡು ತೊಗೊಂಡಿದ್ವಿ. ಈಗ ಮಗನಿಗೊಂದು ಕೊಳ್ಳದ ಸರ, ಅವನದು ಒಂದು ಬೆಳ್ಳಿ ಸರ ಕಟ್ಟಾಗಿತ್ತು, ಹಾಗಾಗಿ ಅವನಿಗೊಂದು ತೊಗೊಂಡೆ. ಅವನಿಗೊಂದು ಕೊಳ್ಳನ ಸರ ತೊಗೊಂಡ್ವಿ. ನನಗೆ 2 ಕಾಲು ಚೈನು ಮತ್ತು ತಾಳಿನೂ ಚೇಂಜ್ ಮಾಡ್ಕೊಂಡ್ವಿ. ತಾಳಿ ಹಾಕಿ ತಾಳಿ ತೊಗೊಂಡ್ವಿ. ಮತ್ತು ಅವನದು ಒಂದು ಕೊಳ್ಳನ ಚೈನ ಇತ್ತು, ಅವ್ನು ಕೊಳ್ಳನ ಚೈನ ಹಾಕಿ ಅವನಿಗೆ ಒಂದು ಚೈನ ತೊಗೊಂಡ್ವಿ. ನೋಡ್ತಾ ಇರ್ಬೋದು ಇಲ್ಲಿ ಕಟ್ ಮಾಡಿ ತೆಗಿಯಕತ್ತಾರ, ಅದನ್ನು ತೊಗೊಂಡ್ವಿ. ನಾನು ತೆಗೆದು ಕೊಟ್ಟು ಹೊಸ ತಾಳಿನ ತೊಗೊಂಡು ಬಂದೆ ಅದನ್ನು. ಆಗ ಮತ್ತು ನನ್ನ ಕಾಲು ಚೈನ್ ಕೂಡ ಅಷ್ಟೇ ಹಳೆ ಹಾಕಿ, ಎಲ್ಲವನ್ನೂ ಹಳೆ ಹಾಕಿ ಹೊಸವನ್ನ ತೊಗೊಂಡಿದ್ದೀವಿ. ಎಷ್ಟಾಯಿತು ಬಿಲ್ಲು ಏನು ಎತ್ತ ಅಂತ ನನಗಷ್ಟು ಕಂಪ್ಲೀಟಾಗಿ ಗೊತ್ತಿಲ್ಲ. ಎಲ್ಲ ನಮ್ಮ ಓನೇ ಕೂತ್ಕೊಂಡಲ್ಲಿ ಮಾತಾಡಿರೋದು, ನಾವು ತೊಗೊಂಡಿದ್ದು ಅಷ್ಟೇ. ಇಷ್ಟೆಲ್ಲ ತೊಗೊಂಡು ಖರೀದಿ ಮಾಡ್ಕೊಂಡಿದ್ವಿ. ಇದು ಹೇಳ್ತೀನಲ್ಲ, ಯೂಟ್ಯೂಬ್ ಪೇಮೆಂಟ್ ಅಲ್ಲ. ಯೂಟ್ಯೂಬ್ ಪೇಮೆಂಟ್ ಮುಂದೆ ಏನು ಮಾಡ್ತೀನಿ ಅಂತ ಅದು ಕೂಡ ನಿಮಗೆ ಹೇಳ್ತೀನಿ, ತೋರಿಸ್ತೀನಿ. ನಿಮಗೆ ಹೇಳಿಬಿಟ್ಟು ತೋರಿಸ್ಬಿಟ್ಟೆ ಮಾಡೋದು. ಯೂಟ್ಯೂಬ್ ಪೇಮೆಂಟು ನಾನು ಸಪ್ರೇಟಾಗಿ ಖರ್ಚು ಮಾಡ್ಕೊಳ್ಳಲ್ಲ. ಹಾಗಾಗಿ ಈಗೆಲ್ಲವನ್ನು ತೊಗೊಂಡು ಹೊಂಟೀವಿ. ತಾಳಿ ಮತ್ತು ಸಿದ್ಧಾರ್ಥ ಒಂದು ಕೊಳ್ಳನ ಚೈನು ಮತ್ತು ನಾನು ಕಾಲನ್ ಚೈನು ಇಷ್ಟೆಲ್ಲ ತೊಗೊಂಡು ಇನ್ನು ಹೊಲಕ್ಕೆ ಹೋಗೋದೈತ್ರಿ. ನಾವು ಹೊಲಕ್ಕೆ ಹೋಗಬೇಕು. ನೋಡಿದ್ರಲ್ಲ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು. ಬೇಕಂದ್ರೆ ಮತ್ತೆ ಇನ್ನೊಂದು ಸತಿ ವಿಡಿಯೋ ಮಾಡಿ ತೋರಿಸ್ತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಎಲ್ಲರಿಗೂ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ. ಜಾತ್ರೆ ವಿಡಿಯೋ ಬರ್ತಾವೆ. ಹಾಗೆ ನಾವು ಜಾತ್ರೆಗೆ ಯಾರೆಲ್ಲ ಬಂದಿದ್ದೀವಿ, ಯಾರೆಲ್ಲ ಇದ್ದೀವಿ, ಎಲ್ಲ ವಿಶೇಷವಾದ ವಿಡಿಯೋಗಳು ಬರ್ತಾ ಇರ್ತಾವೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ತರಬೇಕಿಲ್ಲ ತರ್ತ